ನಮ್ಮ ಆತ್ಮೀಯ ಹೊರಟ್ಟಿ ಮಾಸ್ತರ್ ಅವರ 45 ವರ್ಷ ವಿಧಾನ ಪರಿಷತ್ತಿನ ಸದಸ್ಯತ್ವ ಪೂರ್ಣಗೊಂಡು ಸಭಾಪತಿಯಾಗಿ ಕೆಲಸ ಮಾಡ್ತಿರುವಂಥವರ ನಮ್ಮ ಮಾಸ್ತರ ಸಾಧನೆಯನ್ನು ಮೆಚ್ಚಿಸಿಕೊಳ್ಳಲು ತಾವೆಲ್ಲ ಇಲ್ಲಿ ಬಂದಿದ್ದೀರಿ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ನಾ ಮಾಸ್ತರ್ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಟೀಚರ್ ಅಂತಂದ್ರೆ ಅದು ಇಂಗ್ಲೀಷ್ ಶಬ್ದ ಒಂದು. ಎರಡನೇದು ಟೀಚರ್ ಅಂದ್ರೆ ಸ್ವಲ್ಪ ದೂರ ಆಗುತ್ತೆ. ನಮ್ಮ ಉತ್ತರ ಕರ್ನಾಟಕದಾಗ ಮಾಸ್ತರ್ ಅಂದ್ರೆ ಭಾಳ ಹತ್ತಿರ, ಹೌದಲ್ರೇ? ಹಿಂಗಾಗಿ ನಮ್ಮ ಹೊರಟ್ಟಿ ಸರು ಪ್ರತಿಯೊಬ್ಬ ಶಿಕ್ಷಕರ ಹೃದಯದಲ್ಲಿ ಶಾಶ್ವತ ಸ್ಥಾನ ಮಾಡಿದ್ದಾರೆ. ವಿಧಾನ ಪರಿಷತ್ತಿನಲ್ಲಿ 45 ವರ್ಷ ಇದ್ರೆ ಹೃದಯದಲ್ಲಿ, ಶಿಕ್ಷಕರ ಹೃದಯದಲ್ಲಿ ಶಾಶ್ವತ ಸ್ಥಾನವನ್ನು ಮಾಡಿದ್ದಾರೆ. ಅಂಥವರ ಅಪರೂಪದ ವ್ಯಕ್ತಿತ್ವದ ಹೊರಟ್ಟಿಯವರಿಗೆ ಸಾವಿರಾರು ಅಭಿನಂದನೆಗಳನ್ನು ನಾವೆಲ್ಲರೂ ಸೇರಿ ಹೇಳೋಣ. ಇಂದಿನ ಈ ಸಮಾರಂಭಕ್ಕೆ ಮೆರುಗು ಬಂದಿರುವಂಥದ್ದು ನಮ್ಮೆಲ್ಲರ ಆತ್ಮೀಯರು, ಕರ್ನಾಟಕದ ಗಂತವತ್ತ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಣ್ಣವರು ಬಂದಿರುವಂಥದ್ದು. ಅದೇ ರೀತಿ ಕೇಂದ್ರ ಸಚಿವರು, ಆತ್ಮೀಯ ಸ್ನೇಹಿತರಂಥ ಪ್ರಹ್ಲಾದ್ ಜೋಶಿ ಅವರೇ, ವಿಧಾನ ಸಭೆಯ ಸಭಾಧ್ಯಕ್ಷರಂಥ UT ಖಾದರ್ ಅವರೇ, ಸಂತೋಷ್ ಲಾಡ್ ಅವರೇ, ಆತ್ಮೀಯ ಸ್ನೇಹಿತರು ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಅವರೇ, ಇನ್ನೊಬ್ಬ ಹಿರಿಯರು ಆತ್ಮೀಯರಾದಂಥ ಶ್ರೀ HK ಪಾಟೀಲ್ರೇ, ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಶಾಸಕ ಮಿತ್ರರೇ, ಸ್ವಾಗತ ಸಮಿತಿ ಅಧ್ಯಕ್ಷರಂಥ ಶಂಕರಣ್ಣವರೇ, ರಾಜಣ್ಣ ಕೊರ್ವಿ ಅವರೇ, ಮಾಧ್ಯಮದ ಸ್ನೇಹಿತರೆ, ಇಲ್ಲಿ ಸೇರಿರುವಂಥ ಹೊರಟ್ಟಿಯ ಎಲ್ಲ ಅಭಿಮಾನ ಬಳಗದ ಬಂಧು ಭಗಿನಿಯರು. ಹೊರಟ್ಟಿ ಸರು ಮಣ್ಣಿನ ಮಗ. ಅವರಿಗೆ ತಮ್ಮತನದ ಒಂದು ಅಭಿಮಾನ ಯಾವತ್ತೂ ಕೂಡ ಬಿಟ್ಟಿಲ್ಲ. ಇವತ್ತು ಅವರ ಯಶಸ್ಸಿನ ಗುಟ್ಟು ಅವರ ಒಂದು ಸ್ವಾಭಿಮಾನ. ಎಂದೂ ಕೂಡ ಸ್ವಾಭಿಮಾನದಲ್ಲಿ ಅವರು ರಾಜಿ ಮಾಡಿಕೊಂಡಿಲ್ಲ. ಹೀಗಾಗಿ ಅವರ ವ್ಯಕ್ತಿತ್ವವೇ ಭಾಳ ವಿಶೇಷವಾಗಿರುವಂಥ, ಸ್ವಾಭಿಮಾನ ಭರಿತವಾಗಿರುವಂಥ ಒಂದು ವ್ಯಕ್ತಿತ್ವ. ನನಗೆ ಹೊರಟ್ಟಿಯವರು ಅವರು MLC ಆಗೋಕ್ಕಿಂತ ಮುಂಚಿಂದ ನಮ್ಮ ಪರಿಚಯ. ಸರ್ ಇದ್ರವರು, ಅವ್ರ ಜೊತೆಗೆ ನಮ್ಮ ಸೋದರ ಮಾವಾದಂಥ KV ಶಂಕರಗೌಡರು ಅವರು ಭಾಳ ಆತ್ಮೀಯರು. ಹೀಗಾಗಿ ಅವತ್ತಿನಿಂದ ನನಗೆ ಆತ್ಮೀಯವಾಗಿ ಅವರು ಹಿರಿಯರಾಗಿ ಪರಿಚಯ. ಮುಂದೆ 1980ರಲ್ಲಿ ಅವರು ಚುನಾವಣೆ ನಿಂತರು. ಆವಾಗ SI ಶೆಟ್ಟರ್ ಅಂತ ಹೇಳಿ ನಮ್ಮ ಪಕ್ಷದಿಂದ ನಿಂತಿದ್ರು. ಅವರು ಇಂಡಿಪೆಂಡೆಂಟ್ ಇದ್ದರು. ಅವ್ರ ವಿರುದ್ಧ ಎಲೆಕ್ಷನ್ ನಾನು ಮಾಡಿದ್ದು ಅದು ಒಂದೇ. ಅದಾದ ಮೇಲೆ ಅಜಾತ ಶತ್ರು ಅಂತ ಕರೆಯೋದಕ್ಕೆ ಏನು ಸಾಕ್ಷಿ ಅಂದರೆ, ಮುಂದಿನ ಚುನಾವಣೆ ಒಳಗಡೆ ನಮ್ಮನ್ನು ಸ್ನೇಹಿತರಾಗಿ ಮಾಡಿಕೊಂಡು 7 ಚುನಾವಣೆ ಅವ್ರ ಜೊತೆಗೆ ನಾವು ಕೆಲಸವನ್ನು ಮಾಡಿದ್ವಿ. ಅಂಥ ಒಂದು ವ್ಯಕ್ತಿತ್ವ ಬಸವರಾಜ ಹೊರಟ್ಟಿ ಅವ್ರದ್ದು. ಅವರು, ನಾನು ನೀರಾವರಿ ಸಚಿವ ಇದ್ದಾಗ ಒಂದು ದಿವಸ ಕರೆದ್ರು, ನೋಡಪ್ಪ ನಮ್ಮ ಎಡಹಳ್ಳಿ ಒಳಗೆ ಸವಳು ಜವಳು ಭಾಳ ಆಗಿದೆ, ಅದನ್ನು ನೀವು ತೆಗಿಬೇಕು ಅಂತ. ಸರ್, ನೀವು ಅದರಿ ವಿಧಾನ ಪರಿಷತ್ ಸದಸ್ಯರು, ಶಿಕ್ಷಕರು, ಅಲ್ಲಿ ಎಡಹಳ್ಳಿ ತೊಗೊಂಡು ಏನು ಮಾಡ್ತೀರಿ ಅಂತ ನಾನು ಅಂದೆ. ಇಲ್ಲಿಲ್ಲ, ನಮ್ಮ ಊರಿನ ರೈತರಿಗೆ ಭಾಳ ಕಷ್ಟ ಆಗಿದೆ, ಅದು ಮಾಡಬೇಕು ಅಂತ. ಆ ಒಂದು ಕಾರಣದಿಂದ ಇಡೀ ಸವಳು ಜವಳದ ವಿಶೇಷ ಕಾರ್ಯಕ್ರಮವನ್ನು ನಾನು ಮಾಡಬೇಕಾಯಿತು. ಅಲ್ಲದೆ ಅವರು ಶಿಕ್ಷಕರ ವಿಚಾರದಲ್ಲಿ ಎಷ್ಟು ಕಠೋರವಾಗಿದ್ದರು ಅಂತಂದ್ರೆ, ಅದನ್ನು ಸಾಧನೆ ಮಾಡೋವರೆಗೂ ಬಿಡ್ತಿದ್ದಿಲ್ಲ. ಯಾರು ಬೇಕಾದ್ರ ಜೊತೆಗೂ ಜಗಳ ಮಾಡ್ತಾಯಿದ್ರು. ಅವರು ಜಗಳ ಆಡದೇ ಇರುವಂಥ ಮುಖ್ಯಮಂತ್ರಿಗಳೇ ಇಲ್ಲ. ಜಗಳ ಆಡಿ ಪ್ರೀತಿ ಮತ್ತು ಸ್ನೇಹವನ್ನು ಗಳಿಸಿರುವಂಥ ಹೊರಟ್ಟಿಯವರು. ಇವತ್ತಿನ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯವ್ರ ಜೊತೆಗೂ ಜಗಳ ಆಡ್ತಾರೆ, ಆದರೆ ಆ ಜಗಳದಲ್ಲಿಯೇ ಸ್ನೇಹ ಇರ್ತದೆ. ಈ ಥರದ ವ್ಯಕ್ತಿತ್ವ ರಾಜಕಾರಣದಲ್ಲಿ ಭಾಳ ಕಷ್ಟ. ಯಾಕಂದ್ರೆ ಒಮ್ಮೆ ಜಗಳ ಆಡಿದರೆ ಮುಖನ ನೋಡೋಂಗಿಲ್ಲ. ಅಂತ ಇವತ್ತಿನ ಕಾಲದಲ್ಲಿ ಅವರು ತಮ್ಮ ಸ್ನೇಹವನ್ನು ಎಂದೂ ಕೂಡ ಬಿಟ್ಟಿಲ್ಲ. ಸ್ವಾಭಿಮಾನ ಮತ್ತು ಸ್ನೇಹ ಇವೆರಡನ್ನೂ ಜೊತೆಗೆ ತೆಗೆದುಕೊಂಡು ಹೋಗಿರುವಂಥ ನೈಪುಣ್ಯತೆ ಬಸವರಾಜ ಹೊರಟ್ಟಿ ಅವ್ರಿಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಕಳಸಾ ಬಂಡೂರಿ ಹೋರಾಟದಲ್ಲಿ ಕೊಂಡ್ರೆಡ್ಡಿ ಇದ್ದಾರೆ. ಇಲ್ಲಿ ನಾವೆಲ್ಲ ಪಾದಯಾತ್ರೆ ಮಾಡ್ತಾ ಇದ್ವಿ.
ಅವರು ಬೇರೆ ಪಕ್ಷದಲ್ಲಿದ್ದರು. ಆದರೆ ನವಲಗುಂದಕ್ಕೆ ಬಂದು ನನ್ನ ಬೆಂಚ್ ಪುರಿಸಿ ಆ ಸಭೆಯಲ್ಲಿ ಬಂದು ಭಾಷಣ ಮಾಡಿ ನಮ್ಮ ಬೆಂಬಲವನ್ನು ಕೊಟ್ಟಿದ್ದು ಬಸವರಾಜ ಹೊರಟ್ಟಿ ಸರ್. ನಾವೆಂದೂ ಕೂಡ ಆ ಹೋರಾಟ ದಿನಗಳನ್ನು ನಾವೆಂದೂ ಕೂಡ ಮರೆಯೋದಿಲ್ಲ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ಅವರು ಸಭಾಪತಿ ಮಾಡಬೇಕನ್ನುವಂಥ ಸಂದರ್ಭದಲ್ಲಿ ಕಾಕ್ತಾಳಿಯಂತೆ ನಾನು ಕಾನೂನು ಸಚಿವನಾಗಿದ್ದೆ. ಅದು ಭಾಳಷ್ಟು ಸಹಾಯ ಆಯಿತು. ಹೀಗಾಗಿ ಅವರನ್ನು ಸಭಾಪತಿ ಮಾಡಿದ್ವಿ. ಸಭಾಪತಿ ನಾವು ಮಾಡಿದರೂ ಕೂಡ ಅದರಲ್ಲಿ ಸಿದ್ದರಾಮಯ್ಯವರ ಸಹಾಯ ಇದೆ. ಹೆಂಗಂತಂದರೆ ನಮ್ಮಲ್ಲಿ ಕೆಲವರು ಬೇರೆ ಬೇರೆ ಹೆಸರುಗಳನ್ನು ತರ್ತಾ ಇದ್ರು. ನಾ ಹೇಳಿದೆ, ನಾವು ಬಸವರಾಜ ಹೊರಟ್ಟಿಯನ್ನು ಮಾಡಲಿಲ್ಲ ಅಂತ ಸಿದ್ದರಾಮಯ್ಯ ಅವ್ರನ್ನ ಸಭಾಪತಿ ಮಾಡ್ತಾನ, ಅದಕ್ಕೆ ನಾವು ಮಾಡಲೇಬೇಕು ಅಂತ ಸಿದ್ದರಾಮಯ್ಯವರ ಹೆಸರನ್ನು ಬಳಕೆ ಮಾಡಿ ನಾವು ಹೊರಟ್ಟಿಯವರು ಸಭಾಪತಿಗಳನ್ನು ಮಾಡಿದ್ದೆವು. ಹೀಗೆ ರಾಜಕಾರಣ ಯಾವ್ಯಾವ ರೀತಿ ಇರ್ತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಸ್ನೇಹದ ಮುಂದೆ ಒಮ್ಮೊಮ್ಮೆ ರಾಜಕಾರಣ ಗೌಣ ಆಗ್ತದೆ. ಹಲವಾರು ಬಾರಿ ರಾಜಕಾರಣ ಭಾಳ ದೊಡ್ಡದಿದ್ರೂ ಕೂಡ ಕೆಲವೊಮ್ಮೆ ಸ್ನೇಹಕ್ಕೆ ಗೌಣ ಆಗ್ತಿದೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಈ ಸಂದರ್ಭದಾಗ ಹೇಳಿ, ಬಸವರಾಜ ಹೊರಟ್ಟಿಯವರ ಸೇವೆ ಸದಾಕಾಲ ಮುಂದುವರಿಲಿ. ಅವ್ರ ವ್ಯಕ್ತಿತ್ವದ ಬಗ್ಗೆ ಹೇಳಬೇಕಾದ್ರೆ ಬಸವರಾಜ ಹೊರಟ್ಟಿಯವರು ಚಂದುಳ ಚಲುವ ಹ್ಯಾಂಡ್ಸಮ್. ಅವ್ರದ್ದು ಹಳೆ ಫೋಟೋ ನೋಡಿಬಿಟ್ರೆ ನಮಗೆಲ್ಲರಿಗೂ ಕೂಡ ಅಸೂಯೆ ಆಗ್ತದೆ, ಅಷ್ಟು ಚಂದ ಅದರು. ಈಗಲೂ ಕೂಡ ಹಂಗೆ ಬ್ಯಾಟಿಂಗ್ ನಡೆಸ್ಯಾರ. ನಾನು ಈಗ ಬಂದ ಕೂಡಲೇ ಅವ್ರಿಗೆ ಹಾರೈಕೆ ಮಾಡಿದೆ, ನಿಮ್ಗಿನ್ನ ದೇವರು ಶತಾಯುಷ್ಯ ಮಾಡಲಿ, ಎಲ್ಲ ಕೊಡಲಿ, ಸ್ನಾನಮಾನ ಹೆಚ್ಚಿಂದ ಕೊಡಲಿ ಅಂತ. ಸಾಕು ಮರ ಇದ್ದಿದ್ದು ಸಾಕು ಅಂದರು. ಏನಿಲ್ಲ, ನಿಮ್ಮ ಆರೋಗ್ಯ ಅಂತೂ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿ ಇಟ್ಕೊಳ್ರಿ, ನಮ್ಮನ್ನೆಲ್ಲ ಕಳಿಸಿ ನೀವು ಹೋಗುವಂತ್ರಿ ಅಂತ ನಾನು ಹೇಳಿದ್ದೆ ಅವ್ರಿಗೆ. ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಹ್ಯಾಂಡ್ಸಮ್ ಟೀಚರ್ ಆ್ಯಂಡ್ ಇಂಟೆಲಿಜೆಂಟ್ ಪೊಲಿಟಿಷಿಯನ್ ಆ್ಯಂಡ್ ಅ ಸಿನ್ಸಿಯರ್ ಫೈಟರ್, ಅದು ಬಸವರಾಜ ಹೊರಟ್ಟಿ. ಅವರ ಈ ಪಯಣ ನಿರಂತರವಾಗಿ ನಡೀಲಿ, ನಮ್ಮ ಮಧ್ಯೆ ಇದ್ದು ನಮಗೆಲ್ಲ ಮಾರ್ಗದರ್ಶನ ಮಾಡಲಿ. ಇಡೀ ಕರ್ನಾಟಕಕ್ಕೆ, ಅದು ಉತ್ತರ ಕರ್ನಾಟಕದ ಧ್ವನಿಯಾಗಿ ಸದಾಕಾಲ ಅವ್ರ ಕೆಲಸವನ್ನು ಮಾಡಿದ್ದಾರೆ. ಆ ಕೆಲಸ ಮುಂದುವರಿಲಿ. ಅವ್ರ ಮುಂಚೂಣಿಯಲ್ಲಿ ಇದ್ದರೆ, ಅವ್ರ ಮುಂದೆ ಇದ್ದರೆ ನಾವೆಲ್ಲ ಗಟ್ಟಿಯಾಗಿ ಅವ್ರ ಜೊತೆಗೆ ಹೆಜ್ಜೆಗೆ ಹೆಜ್ಜೆ ಇಟ್ಟು ಈ ಕರ್ನಾಟಕವನ್ನು ಮತ್ತು ವಿಶೇಷವಾಗಿ ಉತ್ತರ ಕರ್ನಾಟಕವನ್ನು ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಪಡಿಸೋಣ ಅನ್ನುವಂಥ ಸಂಕಲ್ಪವನ್ನು ಮಾಡಿ ಬಸವರಾಜ ಹೊರಟ್ಟಿಯವರಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಲೋಕಸಭಾ